ಅಯೋಧ್ಯೆಯ ಶ್ರೀರಾಮ ಮಂದಿರ ಹುಂಡಿ ಹಣ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಈ ಪ್ರಕರಣ ಹೌದು, ಪ್ರಕರಣದ ಸಿಬಿಐ ತನಿಖೆ ಕೋರಿ ಸಲ್ಲಿಕೆಯಾಗಿದ್ದಂತ ಹಲವು ಅರ್ಜಿಗಳ ವಿಚಾರಣೆ ಇವತ್ತು ನಡೆದಿದೆ. ಸುಪ್ರೀಂ ಕೋರ್ಟ್ ಕೇಂದ್ರ ಹಾಗೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಇತ್ತ ತನಿಖಾ ವರದಿಯನ್ನ ಸಲ್ಲಿಸುವಂತೆಯೂ ಕೂಡ ಎಸ್ಐಟಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ಕೊಟ್ಟಿದ್ದು, ಕಳ್ಳತನ ಕೇಸನ್ನ ಸುಪ್ರೀಂ ಕೋರ್ಟ್ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಸುಪ್ರೀಂ ಕೋರ್ಟ್ ಕಟಕಟೆಯಲ್ಲಿ ರಾಮ ಮಂದಿರ ಕಾಣಿಕೆ ಕಳ್ಳತನ ಕೇಸ್. ಸಿಬಿಐ ತನಿಖೆಗೆ ಕೋರಿದ್ದ ಅರ್ಜಿ ಪುರಸ್ಕಾರ. ಸಿಬಿಐ ಹಗಲಿಗೆ ದೇಣಿಗೆ ಲೂಟಿ ಕೇಸ್. ರಾಮ ಮಂದಿರ ಟ್ರಸ್ಟ್ ಕೇಂದ್ರ ಸರ್ಕಾರ ಯುಪಿ ಸರ್ಕಾರಕ್ಕೆ ನೋಟಿಸ್. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ದೇಣಿಗೆ ಹಣ ಕಾಣಿಕೆ ಕಾಸು ಕದ್ದ ಖದೀಮರನ್ನ ಮಟ್ಟ ಹಾಕುವ ಕಾಲ ಸನ್ನಿಹಿತವಾಗ್ತಿದೆ. ಸದ್ಯ ಅಯೋಧ್ಯೆಯ ಕಾಣಿಕೆ ಕಳ್ಳತನ ಪ್ರಕರಣವನ್ನ ಉತ್ತರ ಪ್ರದೇಶ ಪೊಲೀಸರು ಮತ್ತು ಎಸ್ಐಟಿ ತನಿಖೆ ನಡೆಸುತ್ತಿದ್ದು, ಇದೀಗ ಇದೇ ಕೇಸ್ ಸಿಬಿಐ ಹೆಗಲೇರುವ ಸಾಧ್ಯತೆ ಇದೆ. ಸೂಕ್ತ ತನಿಖೆ ಆಗಬೇಕು, ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ವಿಚಾರಣೆ ನಡೀಬೇಕು ಹಾಗೂ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಕೋರಿ ಸಲ್ಲಿಸಿದ್ದ 4 ಅರ್ಜಿಗಳನ್ನ ಸುಪ್ರೀಂ ಕೋರ್ಟ್ ಪುರಸ್ಕರಿಸಿದೆ. ಎಲ್ಲಾ ಅರ್ಜಿಗಳನ್ನ ಒಗ್ಗೂಡಿಸಿ ಅರ್ಜಿಗಳ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ತ್ರಿಸದಸ್ಯ ಪೀಠ ರಾಮ ಮಂದಿರ ಟ್ರಸ್ಟ್ ಮತ್ತು ಕೇಂದ್ರ ಸರ್ಕಾರ ಉತ್ತರ ಪ್ರದೇಶ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ. ಹಾಗಾದ್ರೆ ಅರ್ಜಿದಾರರ ವಾದ ಏನಾಗಿತ್ತು? ಸುಪ್ರೀಂ ಕೋರ್ಟ್ಗೆ ಸಾಲಿಸಿಟರ್ ಜನರಲ್ ತಿಳಿಸಿದ್ದೇನು? ಸುಪ್ರೀಂ ಕೋರ್ಟ್ ಕೊಟ್ಟ ಖಡಕ್ ಸೂಚನೆ ಏನು ಅನ್ನೋದನ್ನೇ ಪಿನ್ ಟು ಪಿನ್ ತೋರಿಸ್ತೀವಿ ನೋಡಿ. ವಕೀಲರಾದ ನರೇಂದ್ರ ಕುಮಾರ್ ಗೋಸ್ವಾಮಿ, ಅಜಯ್ ಕುಮಾರ್ ರೈ, ದಿನೇಶ್ ಕುಮಾರ್ ಮತ್ತು ಆರ್ಜೆಡಿ ಸಂಸದ ಸುಧಾಕರ್ ಅರ್ಜಿ ಸಲ್ಲಿಸಿದ್ರು. ರಾಮ ಮಂದಿರ ಕಾಣಿಕೆ ಕಳ್ಳತನದ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಮನವಿ ಮಾಡಿದ್ರು. ಸಿಸಿ ಕ್ಯಾಮೆರಾ ದೃಶ್ಯಗಳು ಸೇರಿದಂತೆ ಸಾಕ್ಷ್ಯನಾಶದ ಆತಂಕ ವ್ಯಕ್ತಪಡಿಸಿದ್ರು. ಈಗ ನಡೀತಿರೋ ತನಿಖೆ ಪ್ರಭಾವಿಗಳ ಒತ್ತಡಕ್ಕೆ ಮಣಿಯೋ ಸಾಧ್ಯತೆ ಇದೆ ಅಂತ ವಾದ ಮಂಡಿಸಿದ್ರು. ಹೀಗಾಗಿ ಪಾರದರ್ಶಕ ತನಿಖೆ ಆಗಬೇಕು. ಸಿಎಜಿ ಕಡೆಯಿಂದ ರಾಮ ಮಂದಿರದ ದೇಣಿಗೆ ಮತ್ತು ಕಾಣಿಕೆಯ ಆಡಿಟ್ ಆಗಬೇಕು ಅಂತ ಅರ್ಜಿ ಸಲ್ಲಿಸಿದ್ರು. देखिए, हमारा ट्रांसपेरेंसी को लेके था, क्योंकि ये पब्लिक ऑफरिंग्स हैं. कोई रिक्शे वाला भी 10 रुपए का डोनेट करता है तो वो प्रॉपर्टी जो है वो डाइटी की है, राइट. वो जितने भी ये ट्रस्ट के लोग हैं या फिर कोई ट्रस्ट बना देते हैं, उस पैसे का दुरुपयोग ना हो, वो किसी डकैती नहीं डले, किसी की जेब में नहीं जाए, ट्रांसपेरेंसी हो, इसको लेके हमारी पिटीशन थी. और ये लार्ज पिटीशन थी, राइट. तो हमने इसमें केवल ये कहा था कि अब तक जितने भी सीसीटीवी हैं, डीवीआर की रिकॉर्डिंग्स हैं, हुंडी रजिस्टर्स हैं, उन सबको प्रिजर्व किया जाए. ಅರ್ಜಿದಾರರ ವಾದಕ್ಕೆ ಪ್ರತಿಯಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸಿದ್ರು. ಈಗಾಗಲೇ ಎಸ್ಐಟಿ ತನಿಖೆ ಸಮರ್ಪಕವಾಗಿ ನಡೀತಿದೆ. ಮುಚ್ಚಿದ ಲಕೋಟೆಯಲ್ಲಿ ತನಿಖೆಯ ಪ್ರಗತಿ ವರದಿ ಸಲ್ಲಿಸ್ತೀವಿ, ಯಾರಿಗೂ ನೋಟಿಸ್ ನೀಡಬಾರದು ಅಂತ ಸಾಲಿಸಿಟರ್ ಜನರಲ್ ಮನವಿ ಮಾಡಿದ್ರು. ವಾರದೊಳಗೆ ವರದಿ ಕೊಡಿ, ಹಣಕಾಸು ವಹಿವಾಟು ನಡೆಸಬೇಡಿ. ನೋಟಿಸ್ ಜಾರಿ ಮಾಡಿ ಖಡಕ್ ಸೂಚನೆ ಕೊಟ್ಟ ಸುಪ್ರೀಂ ಕೋರ್ಟ್. ನೋಟಿಸ್ ನೀಡಬಾರದು ಎಂಬ ಕೇಂದ್ರದ ವಾದವನ್ನ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಅಷ್ಟೇ ಅಲ್ಲ, 1 ವಾರದೊಳಗೆ ತನಿಖೆಯ ಪ್ರಗತಿ ಕುರಿತ ವರದಿ ನೀಡಬೇಕು, ಮುಚ್ಚಿದ ಲಕೋಟೆಯಲ್ಲಿ ಪ್ರಗತಿ ಪರಿಶೀಲನೆ ವರದಿ ಸಲ್ಲಿಸಿ ಅಂತ ಎಸ್ಐಟಿಗೆ ಸುಪ್ರೀಂ ಸೂಚಿಸಿದೆ. ಈ ವೇಳೆ ನಮಗೂ ತನಿಖೆಯ ವರದಿ ಬೇಕು ಅಂತ ಅರ್ಜಿದಾರರು ಮನವಿ ಮಾಡಿದ್ರು. ಆಗ ನ್ಯಾಯಮೂರ್ತಿಗಳು ಈ ಬಗ್ಗೆ ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೂ ನೋಟಿಸ್ ಜಾರಿ ಮಾಡಿದ್ದಾರೆ. ಸದ್ಯಕ್ಕೆ ಯಾವುದೇ ದೊಡ್ಡ ಹಣಕಾಸು ವಹಿವಾಟು ನಡೆಸಬಾರದು ಅಂತ ಖಡಕ್ ಸೂಚನೆ ನೀಡಿದ್ದಾರೆ.
ಪ್ರಕರಣವನ್ನ ಸಿಬಿಐಗೆ ವಹಿಸಲು ಅರ್ಜಿದಾರರು ವಾದಿಸಿರೋ ಹಿನ್ನೆಲೆ ಕೇಂದ್ರ ಸರ್ಕಾರಕ್ಕೂ ನೋಟಿಸ್ ಜಾರಿ ಮಾಡಲಾಗಿದೆ. ಜುಲೈ 15ಕ್ಕೆ ಅಂತಿಮ ವರದಿ ಸಲ್ಲಿಸಲು ತನಿಖೆ ಚುರುಕುಗೊಳಿಸಿದ ಎಸ್ಐಟಿ. ಮತ್ತೊಂದು ಕಡೆ ಜುಲೈ 15ಕ್ಕೆ ಅಂತಿಮ ವರದಿ ಸಲ್ಲಿಸಲು ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ. ಎಸ್ಐಟಿ ಅಧಿಕಾರಿಗಳು ಅಯೋಧ್ಯೆಗೆ ಭೇಟಿ ನೀಡಿದ್ದಾರೆ. ಫ್ರೀಸ್ ಮಾಡಲಾದ 30ಕ್ಕೂ ಅಧಿಕ ಬ್ಯಾಂಕ್ ಖಾತೆಗಳ ಹಣದ ವರ್ಗಾವಣೆ ಹಾಗೂ ಅದರ ಮೂಲದ ಸಂಪೂರ್ಣ ತನಿಖೆ ನಡೆಸುತ್ತಿದ್ದಾರೆ. ಟಿನ್ನು ಯಾದವ್ ಸೇರಿ ಆರೋಪಿಗಳನ್ನ 7 ದಿನ ವಶಕ್ಕೆ ನೀಡುವಂತೆ ಪೊಲೀಸರು ಕೋರಿಕೊಂಡಿದ್ದಾರೆ. ಸದ್ಯ 4 ಆರೋಪಿಗಳನ್ನ ವಶಕ್ಕೆ ಪಡೆದು ಎಸ್ಐಟಿ ವಿಚಾರಣೆ ಮಾಡ್ತಿದೆ. ಈ ನಡುವೆ ಹಿಂದೂ ಧರ್ಮ ಸೇನಾ ಸಂಘಟನೆಯ ಸಂಸ್ಥಾಪಕ ಸಂತೋಷ್ ದುಬೆ ಎಂಬುವವರು ಮತ್ತೊಂದು ಸ್ಫೋಟಕ ಆರೋಪ ಮಾಡಿದ್ದಾರೆ. 1989ರ ಅಭಿಯಾನದ ವೇಳೆ ಭಕ್ತರು ಶ್ರದ್ಧೆಯಿಂದ ನೀಡಿದ್ದ 1250ಕ್ಕೂ ಹೆಚ್ಚು ಚಿನ್ನ, ಬೆಳ್ಳಿ, ವಜ್ರ ಮತ್ತು ಅಷ್ಟಧಾತುಗಳಿಂದ ಮಾಡಲ್ಪಟ್ಟಿದ್ದ ಇಟ್ಟಿಗೆಗಳು ನಾಪತ್ತೆಯಾಗಿವೆ. ಇದರ ಹಿಂದೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅವರ ಪಾತ್ರವಿದೆ ಅಂತ ಆರೋಪಿಸಿದ್ದಾರೆ. ಕೋಟ್ಯಂತರ ಭಕ್ತರು ನೀಡಿದ ಸುಮಾರು 600 ಕೋಟಿಗೂ ಅಧಿಕ ದೇಣಿಗೆಯ ನಿಖರ ಲೆಕ್ಕವನ್ನ ಮುಚ್ಚಿಡಲಾಗಿದೆ ಅಂತ ದುಬೆ ಬಾಂಬ್ ಸಿಡಿಸಿದ್ದಾರೆ. ಈ ಸಂಬಂಧ ಎಸ್ಐಟಿ ಅಧಿಕಾರಿಗಳನ್ನ ಭೇಟಿಯಾಗಿ ದಾಖಲೆ ನೀಡಿದ್ದಾರೆ. ರಾಜ್ಯದ ದೇಗುಲಗಳಲ್ಲೂ ಅಲರ್ಟ್, 19 ಅಂಶಗಳ ಮಾರ್ಗಸೂಚಿ. ರಾಮ ಮಂದಿರ ಹುಂಡಿ ಕಳ್ಳತನದ ಬಳಿಕ ರಾಜ್ಯ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಕಾಯ್ದುಕೊಳ್ಳಲು 19 ಅಂಶಗಳ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಎಲ್ರಿಗೂ ಕಾಣುವಂತೆ ಹುಂಡಿ ಅಳವಡಿಸಿ ಭದ್ರತೆ ನೀಡಬೇಕು. ಹುಂಡಿಯ 4 ದಿಕ್ಕಿನಲ್ಲೂ ಕಾಣುವಂತೆ ಸಿಸಿ ಕ್ಯಾಮೆರಾ ಅಳವಡಿಸಬೇಕು. ಸಿಸಿ ಕ್ಯಾಮೆರಾ ಮರೆಮಾಚಿ ಕಳ್ಳತನ ಮಾಡೋದನ್ನ ತಪ್ಪಿಸಲು ಕ್ರಮ ಕೈಗೊಳ್ಳಬೇಕು ಅಂತ 19 ಅಂಶಗಳ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದೆ. ಪ್ರಸನ್ನ ಜೊತೆ ಹರೀಶ್, ಟಿವಿ9 ಬೆಂಗಳೂರು.